ನಮಸ್ತೆ. ಕರ್ನಾಟಕ ರಾಜ್ಯ ವನ್ಯರ್ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ರವಿಕುಮಾರಾದ ನಾನು ನನ್ನ ಆತ್ಮೀಯ ಸಮುದಾಯ ಬಂಧುಗಳಿಗೆ ತಿಳಿಯಪಡಿಸುವುದೇನೆಂದರೆ, ಈಗ ಜಾತಿ ಗಣತಿ ನಡೆಯುತ್ತಿದ್ದು ನೀವುಗಳು ಎಲ್ಲರೂ ವನ್ಯರ್ ಎಂದೇ ಬರೆಸಬೇಕು. ಇಲ್ಲವಾದಲ್ಲಿ ನಾವುಗಳೇ ನಮ್ಮ ಸಮುದಾಯಕ್ಕೆ ದ್ರೋಹ ಬಗೆದಂತೆ ಆಗುತ್ತದೆ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾವುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದೀವಿ. ನಮ್ಮ ಸಮುದಾಯದವರಾಗಿದ್ದು ನಮ್ಮ ಜನಸಂಖ್ಯೆಯನ್ನು ಹೆಚ್ಚಿದ್ರೂ ಸಹ ನಮ್ಮನ್ನು ತೋರಿಸಿ ತಿಗಳರು ಇದರ ಒಂದು ಅನುಕೂಲಗಳನ್ನು ಪಡಿತಾ ಇದ್ದಾರೆ. ಕಾರಣ ನಮ್ಮಲ್ಲಿರ್ತಕ್ಕಂಥ ನಾನಾ ಸಂಘಗಳು, ವೈನಿಕುಲ, ವನ್ನಿಕುಲ, ಕ್ಷತ್ರಿಯ ಕುಲ, ಈ ರೀತಿ ಎಲ್ಲ ಬೇರೆ ಬೇರೆ ಸಂಘಗಳು ಇರೋದ್ರಿಂದ ಆ ರೀತಿ ಎಲ್ಲ ಬರ್ಸೋದ್ರಿಂದ ತಿಗಳರು ಬೆಂಗಳೂರಿನಲ್ಲಿ ಪ್ರಾಬಲ್ಯವಾಗಿದ್ದು ಇವೆಲ್ಲರೂ ಸಹ ನಮ್ಮ ಅಡಿಯಲ್ಲಿ ಬರ್ತಾರೆ ಅಂತ ಅವರೊಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡು ನಮಗೆ ಬಂದಿರತಕ್ಕಂಥ ನಿಗಮ ಮಂಡಳಿಯನ್ನು ಸಹ ಅವರೇ ಪಡ್ಕೊಂಡ್ರು. ಸರ್ಕಾರದಿಂದ ಬರ್ತಕ್ಕಂಥ ಹೆಚ್ಚಿನ ಅನುಕೂಲ ಅನುದಾನಗಳನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ. ನಾವು ಹೆಚ್ಚಿನ ಜನಸಂಖ್ಯೆ ಇದ್ದರೂ ಸಹ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ಉಪಯೋಗಗಳನ್ನ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವುಗಳು ಶಾಲೆಯಲ್ಲಿ ಏನಂತ ಸೇರಿಸಿದ್ರೂ ಪರವಾಗಿಲ್ಲ, ಗೌಂಡರ್ ಅಂತನಾದ್ರು ಸೇರಿಸಿರಿ, ವನ್ಯರ್ ಅಂತ ಸೇರಿಸಿರಿ, ಏನಾದ್ರು ಸೇರಿಸಿರಿ, ನೀವುಗಳು ಜನಗಣತಿಗೆ ವನ್ಯರ್ ಜಾತಿಯನ್ನು ನಮೂದಿಸಬೇಕು, ಉಪಜಾತಿ ವನ್ಯಗೌಂಡರ್ ಅಂತ ನಮೂದಿಸಬೇಕು. ಆಗ ಮಾತ್ರ ಸರ್ಕಾರಕ್ಕೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆ ಬೇರೆ ಬೇರೆ ಜಾತಿ ಹೆಸರು ವನ್ಯಕುಲ, ವೈನಿಕುಲ ಈ ರೀತಿ ಎಲ್ಲ ನೀವೇನಾದರೂ ಜಾತಿ ಹೆಸರನ್ನು ನಮೂದಿಸ್ತಾ ಹೋದರೆ ಅದರ ಲಾಭವನ್ನು ತಿಗಳರು ಪಡ್ಕೊಳ್ತಾರೆ, ನಮ್ಮಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾವುಗಳು ಎಷ್ಟೇ ಸಮಾವೇಶ ಮಾಡಿದರೂ ಏನೇ ಮಾಡಿದರೂ ಈಗ ಜಾತಿಗಣತಿ ನಡೀತಾ ಇರೋದೇ ಜಾತಿಗಣತಿ ನಡೀತಾ ಇರೋದ್ರಿಂದ ಇಲ್ಲಿ ನಾವು ನಮ್ಮ ಸಮುದಾಯದ ಹೆಸರನ್ನು ನಮೂದಿಸ್ಬೇಕು, ವನ್ಯರ್ ಅಂತಲೇ ನಮೂದಿಸ್ಬೇಕು. ಆವಾಗ ಸರ್ಕಾರದಲ್ಲಿ ನಾವೆಷ್ಟು ಜನಸಂಖ್ಯೆ ಇದ್ದೀವಿ ಅನ್ನೋದನ್ನು ಗೊತ್ತಾಗುತ್ತೆ. ಮತ್ತು ನಮ್ಮ ಮಕ್ಕಳಿಗೆ 2A ಪಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಗೌಂಡರ್ ಅಂತ ಕೊಟ್ಬಿಟ್ರೆ 3A ಕೊಟ್ಬಿಡ್ತಾರೆ. ಈಗ ಸುಮಾರು ಜನ 3A ಇದೆ, ಆದರೆ ನೀವು ಸರ್ಕಾರ ಏನಾದರೂ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರೆ 3A ಇತ್ತಂದರೆ ಇಲ್ಲ ಅಂತಲೇ ಹೇಳಿ, ನಾವು ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತಲೇ ಹೇಳಿ, ನಿಮಗೆ ಅದರಿಂದ ಏನೂ ಸಮಸ್ಯೆ ಬರೋದಿಲ್ಲ. ನೀವು ವನ್ಯರ್ ಅಂತ ನಾವು ಪಡ್ಕೋಬೇಕು ಸರ್ಟಿಫಿಕೇಟು, ಅದಕ್ಕೋಸ್ಕರ ನಾವೆಲ್ಲರೂ ಸಹ ವನ್ಯರ್ ಅಂತಲೇ ಹೆಸರು ಬರೆಸ್ಬೇಕು. ಆವಾಗ ನಮ್ಮ ಜನಸಂಖ್ಯೆ ಎಷ್ಟು ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ. ನಾವು ಈಗ ಏನು ಸಮಾವೇಶಗಳು ಮಾಡ್ತಾಯಿದ್ದೀವಿ, ಸರ್ಕಾರಕ್ಕೆ ಅರ್ಜಿಗಳನ್ನ ಕೊಡ್ತಾಯಿದ್ದೀವಿ, ನಾವು ಇಷ್ಟು ಜನಸಂಖ್ಯೆ ಇದೀವಿ, ನಮಗೆ ನಿಗಮ ಮಂಡಳಿ ಕೊಡಿ, ನಮಗೆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾ ಇದ್ದೀವಲ್ಲ, ಅದನ್ನು ನಾವು ಈಗ ಅವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಇದರ ನಾವು ನಮೂದಿಸಿದ್ರೆ ಮಾತ್ರ ಮುಂದೆ ಪಡ್ಕೊಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.